ಮದುವೆಗಿಂತ ಮುಂಚೆ ನಾನು ಪ್ರೀತಿ ಮಾಡಿದ್ದೆ. ಆದರೆ ಅಪ್ಪ ಅಮ್ಮ ಪ್ರೀತಿಸಿದ ಹುಡುಗನನ್ನು ಮದುವೆ ಆಗಬಾರದು, ನಾವು ಹೇಳಿದ ಹುಡುಗನನ್ನು ಮದುವೆ ಆಗಬೇಕು ಅಂತ ಬೇರೆ ಹುಡುಗನ ಜೊತೆ ಎಂಗೇಜ್ಮೆಂಟ್ ಮಾಡಿದರು. ಆದರೆ ಆ ಹುಡುಗ ನನಗೆ ತುಂಬ ವಿಷಯದಲ್ಲಿ ಕಷ್ಟ ಕೊಡುತ್ತಿದ್ದ. ಕೊನೆಗೆ ಒಂದು ದಿನ ನನ್ನ ಮೇಲೆ ಅನುಮಾನ ಪಟ್ಟು ನನ್ನ ಕೆನ್ನೆಗೆ ಹೊಡೆದ. ಈ ವಿಷಯವನ್ನು ಮನೆಯಲ್ಲಿ ಹೇಳಿದಾಗ ಅವರು ಇದೆಲ್ಲ ಸಹಜ ಅಂದರು. ನಾಳೆ ಮದುವೆ ಇದೆ. ಇಂದು ನಾನು ಪ್ರೀತಿಸಿದ ಹುಡುಗನ ಜೊತೆ ಓಡಿ ಹೋದೆ. ಆಗಿದ್ದು ಹಾಗೆ ಹೋಗಲಿ ಅಂತ. ಮುಂದೆ ನನ್ನ ಹೆಸರು ರಮ್ಯಾ. ಅಪ್ಪ ಅಮ್ಮನ ಮುದ್ದಿನ ಮಗಳು. ಆದರೆ ಅಪ್ಪ ಅಮ್ಮ ಬಡವರು. ಅಮ್ಮನ ಸಂಬಂಧಿಕರು ಒಬ್ಬರು ನನ್ನನ್ನು ಹಾಸ್ಟೆಲ್ನಲ್ಲಿ ಇರಿಸಿ ಓದಿಸುತ್ತಿದ್ದರು. ನಮ್ಮ ಮನೆಯ ಪರಿಸ್ಥಿತಿ ತುಂಬ ಚೆನ್ನಾಗಿಲ್ಲ ಅಂತ. ಅಪ್ಪನಿಗೆ ಆರೋಗ್ಯ ಸರಿ ಇರುವುದಿಲ್ಲ. ಅಮ್ಮ ಟೈಲರಿಂಗ್ ಮಾಡಿ ನಮ್ಮನ್ನು ಸಾಕುತ್ತಿದ್ದಳು. ಇಬ್ಬರು ತಂಗಿಯರು ಇದ್ದಾರೆ. ಅವರು ಕೂಡ ನನ್ನ ರೀತಿ ಹಾಸ್ಟೆಲ್ನಲ್ಲಿ ಓದುತ್ತಿದ್ದಾರೆ. ಬದುಕೇನು ಸುಂದರವಾಗಿಲ್ಲ. ತುಂಬ ಜವಾಬ್ದಾರಿಗಳು, ತುಂಬ ಕಷ್ಟಗಳು ಬದುಕಿನ ಉದ್ದಕ್ಕೂ ಇವೆ. ಆದರೂ ಕೂಡ ಬದುಕಬೇಕು, ಸಾಧಿಸಿ ತೋರಿಸಬೇಕು, 4 ಜನಕ್ಕೆ ಅನ್ನುವ ಹಂಬಲ ಮನದಲ್ಲಿ ಸದಾ ಇದೆ. ಎಜುಕೇಷನ್ ಕಂಪ್ಲೀಟ್ ಆಯಿತು. ಕೆಲಸಕ್ಕೆ ಹೋಗುತ್ತಿದ್ದೇನೆ. ಪ್ರತಿದಿನ ನಾನು ಸಿಟಿ ಬಸ್ಸಲ್ಲಿ ಹೋಗುವುದು. ಅಲ್ಲಿನ ಸ್ಟ್ಯಾಂಡಲ್ಲಿ ಪ್ರತಿದಿನ ಒಂದು ಹುಡುಗ ಇರುತ್ತಾನೆ. ಅವನು ಕೂಡ ನೆಕ್ಸ್ಟ್ ಸ್ಟಾಪ್ಗೆ ಹೋಗುತ್ತಾನೆ. ಅವನು ನನ್ನನ್ನು ನೋಡಿ ಮೊದಲು ಸ್ಮೈಲ್ ಮಾಡುತ್ತಿದ್ದ. ನಾನು ಮಾಡುತ್ತಿರಲಿಲ್ಲ. ಇತ್ತೀಚೆಗೆ ನಾನು ಕೂಡ ಸ್ಮೈಲ್ ಮಾಡುತ್ತೇನೆ. ಒಮ್ಮೊಮ್ಮೆ ಇಬ್ಬರು ಅಕ್ಕಪಕ್ಕ ಕುಳಿತುಕೊಳ್ಳುತ್ತೇವೆ ಒಂದೇ ಸೀಟಿನಲ್ಲಿ. ಅವನನ್ನು ನೋಡಿದರೆ ಒಂದು ರೀತಿ ಕಂಫರ್ಟ್ ಫೀಲ್ ಆಗುತ್ತದೆ. ಅವನು ನನ್ನವನು ಅಂತ ಅನಿಸುತ್ತದೆ. ಆದರೆ ಮನಸ್ಸಿಗೆ ಸದಾ ಭಯ. ಅವನು ನನ್ನ ಹಿಂದೆಯೇ ಇರುತ್ತಾನೆ. ಅವನನ್ನು ಒಂದು ದಿನ ಬಸ್ ಸ್ಟಾಪಿನಲ್ಲಿ ನೋಡಿಲ್ಲವಾದರೆ ನನಗೇನೋ ಕಳೆದುಕೊಂಡಂತೆ ಭಾಸವಾಗುತ್ತದೆ. ಒಮ್ಮೊಮ್ಮೆ ಭಯವಾಗುತ್ತದೆ. ನನ್ನ ಮುಂದಿನ ಜವಾಬ್ದಾರಿ ತಂಗಿಯರು, ಅವರ ಜವಾಬ್ದಾರಿ ಅಪ್ಪ ಅಮ್ಮ, ಅವರ ಹೊಟ್ಟೆಪಾಡು. ಪ್ರೀತಿಸುವ ಅಧಿಕಾರ ನನಗೆ ಇಲ್ಲ, ಕೇವಲ ಸೇವೆ ಮಾಡಬಹುದು ಅಂತ ಯೋಚಿಸುತ್ತಿದ್ದವಳು. ಎದುರಿಗೆ ಗುಲಾಬಿ ಬಣ್ಣದ ಹೂಗಳನ್ನು ತಂದುಕೊಟ್ಟ ಅದೇ ಹುಡುಗ ಅಪರಿಚಿತ. ಅವನು ತಂದುಕೊಟ್ಟ ತಕ್ಷಣ ನನ್ನ ಮುಖ ಅರಳಿತು. ಇಷ್ಟು ದಿನ ನಾನು ಯೋಚನೆ ಮಾಡುತ್ತಿದ್ದ ವಿಷಯಗಳು ಸಂಪೂರ್ಣವಾಗಿ ಮರೆತು ಹೋಯಿತು. ಕೇವಲ ಅವನು ಮಾತ್ರ ಕಾಣುತ್ತಿದ್ದ. ಇದೆಲ್ಲ ಏಕೆ ಅಂತ ಕೇಳಿದೆ. ಅವನು ಪ್ಲೀಸ್ ಮೇಡಮ್, ನನ್ನನ್ನು ಪ್ರೀತಿಸುತ್ತೀರಾ, ಮದುವೆ ಆಗುತ್ತೀರಾ ಅಂತ ಕೇಳಿದ. ನಾನು ನನ್ನ ಸಮಸ್ಯೆಗಳನ್ನು ಹೇಳಿದೆ. ನಮ್ಮ ಅಪ್ಪ ಅಮ್ಮ ಬಡವರು. ಅವರಿಗೆ ತಿಂಗಳು ಊಟಕ್ಕೆ ದುಡ್ಡನ್ನು ಕಳಿಸಬೇಕು. ಅದರ ಜೊತೆಗೆ ನನ್ನ ತಂಗಿಯರನ್ನು ಓದಿಸಬೇಕು. ಅವರಿಗೆ ಮದುವೆ ಮಾಡಬೇಕು. ಇಷ್ಟೊಂದು ಜವಾಬ್ದಾರಿಗಳು ಇದೆ. ನನ್ನ ಇಷ್ಟು ಜವಾಬ್ದಾರಿಗಳನ್ನು ನಿಮಗೆ ತೆಗೆದುಕೊಳ್ಳಿ ಅಂತ ನಾನು ಹೇಳಲು ಸಾಧ್ಯವಿಲ್ಲ. ಅದಕ್ಕಾಗಿ ಈ ಪ್ರೀತಿ ಪ್ರೇಮ ನನಗಾಗಿ ಅಲ್ಲ ಅಂತ ಬೇಸರ ಮಾಡಿಕೊಂಡು ಹೋಗುತ್ತಿದ್ದೆ. ಆಗ ಅವನು ನನ್ನ ಕೈಯನ್ನು ಹಿಡಿದುಕೊಂಡು ಮಂಡಿ ಊರಿ ಕೆಳಗೆ ಕುಳಿತು, ಮೇಡಮ್ ಪ್ಲೀಸ್, ನನ್ನನ್ನು ಮದುವೆಯಾಗಿ, ನಿಮ್ಮ ಸಂಪೂರ್ಣ ಜವಾಬ್ದಾರಿಯನ್ನು ನಾನು ತೆಗೆದುಕೊಳ್ಳುತ್ತೇನೆ ಅಂತ ಹೇಳಿದ. ನಾನು ಸುಮ್ಮನೆ ನಕ್ಕೆ ಅಷ್ಟೆ. ನನ್ನ ಪ್ರೀತಿಗಾಗಿ ಪ್ರತಿದಿನವೂ ಹಂಬಲಿಸುತ್ತಿದ್ದ. ಕೊನೆಗೂ ಕೂಡ ನಾನು ಒಪ್ಪಿಕೊಂಡೆ. ಆದರೆ ನನ್ನ ಎಲ್ಲ ಜವಾಬ್ದಾರಿಗಳು ಮುಗಿದ ಮೇಲೆ ಅಂತ. ಈಗ ಇನ್ನೂ ಭಯ ಜಾಸ್ತಿ ಆಗುತ್ತಿದೆ. 2 ಕಡೆ ನಾನು ಬ್ಯಾಲೆನ್ಸ್ ಮಾಡಬೇಕು. ಮೊದಲನೇ ತಿಂಗಳ ಸಂಬಳ ಕೈಗೆ ಬಂತು. ಅಪ್ಪ ಅಮ್ಮನಿಗೆ ಏನಾದರೂ ತೆಗೆದುಕೊಂಡು ಹೋಗಬೇಕು ಅಂತ ಊರಿಗೆ ಹೋಗುತ್ತಿದ್ದೆ. ಆಗ ನನ್ನನ್ನು ಪ್ರೀತಿಸುವ ಹುಡುಗ ಪ್ರಜ್ವಲ್, ಅವನ ಹೆಸರು, ಅವನು ಕೂಡ ಬಂದು ಅವನ ತಿಂಗಳ ಸಂಬಳವನ್ನು ಕೊಟ್ಟ. ಮೇಡಮ್, ತಿಂಗಳಿಗೆ ನನ್ನ ಖರ್ಚಿಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ದುಡ್ಡನ್ನು ತೆಗೆದುಕೊಂಡಿದ್ದೇನೆ. ಇನ್ನುಳಿದಷ್ಟು ದುಡ್ಡು ನಿಮ್ಮ ಸಾಲಕ್ಕೆ, ನಿಮ್ಮ ಖರ್ಚಿಗೆ ಬಳಸಿಕೊಳ್ಳಿ. ಪ್ರತಿ ತಿಂಗಳು ಇದೇ ರೀತಿ ತಂದುಕೊಡುವೆ ಅಂತ ಹೇಳಿದ. ಮೊದಲು ಬೇಡ ಅಂತ ಹೇಳಿದರೂ ಕೂಡ ಅವನು ಒಪ್ಪಲಿಲ್ಲ. ನೀವು ಆ ಜವಾಬ್ದಾರಿಗಳನ್ನು ಬೇಗ ಮುಗಿಸಿ ಬಿಡಿ. ನಾವಿಬ್ಬರು ಮದುವೆ ಆಗೋಣ, ಸುಂದರವಾದ ಸಂಸಾರ ಕಟ್ಟಿಕೊಳ್ಳೋಣ, ಮಕ್ಕಳನ್ನು ಮಾಡಿಕೊಳ್ಳೋಣ, ಜೀವನ ಪರ್ಯಂತ ಒಬ್ಬರಿಗಾಗಿ ಒಬ್ಬರು ಬದುಕೋಣ. ಅವನ ಮಾತುಗಳನ್ನು ಕೇಳುತ್ತಿದ್ದರೆ ಅದೆಲ್ಲ ಕತೆ ಕಾದಂಬರಿಗಳಲ್ಲಿ ಚಂದ. ನಿಜವಾದ ಬದುಕಿನಲ್ಲಿ ಆ ರೀತಿ ಆಗುತ್ತದೆಯಾ ಅಂತ ಚಿಂತಿಸುತ್ತಿದ್ದವಳಿಗೆ ನನ್ನ ಹಿಂದೆಯಿಂದ ನನ್ನ ತಂಗಿ ಬಂದು ಗಟ್ಟಿಯಾಗಿ ತಬ್ಬಿಕೊಂಡಳು. ಆಗ ಎಚ್ಚರವಾಯಿತು. ಅಕ್ಕ, ಮಳೆಯಲ್ಲಿ ನಿಂತುಕೊಂಡು ಏನು ಮಾಡುತ್ತಿದ್ದೀಯಾ? ಊರಿಗೆ ಹೋಗೋಣ, ಬಟ್ಟೆಗಳನ್ನು ಪ್ಯಾಕ್ ಮಾಡಬೇಕು ಅಂತ. ಮೂವರು ಒಂದೇ ಹಾಸ್ಟೆಲ್ನಲ್ಲಿ ಇದ್ದಿದ್ದರಿಂದ
ಬಟ್ಟೆಗಳನ್ನು ಪ್ಯಾಕ್ ಮಾಡಿ ಊರಿನ ಕಡೆ ನಡೆದೆವು. ಪ್ರಜ್ವಲ್ಗೆ ಮೆಸೇಜ್ ಮಾಡಿದ್ದೆ, ಊರಿಗೆ ಹೋಗುತ್ತಿದ್ದೇನೆ ಅಂತ. ಪದೇ ಪದೇ ಮೆಸೇಜ್ ಮಾಡುತ್ತೇನೆ, ನಾನು ಫ್ರೀ ಆದಾಗ ಫೋನ್ ಮಾಡುತ್ತೇನೆ ಅಂತ ಹೇಳಿದೆ. ಅವನನ್ನು ಬಿಟ್ಟು ಹೋಗುವುದು ನನಗೆ ತುಂಬ ಕಷ್ಟವಾಗುತ್ತಿತ್ತು. ಅವನನ್ನು ತುಂಬ ಮಿಸ್ ಮಾಡಿಕೊಳ್ಳುತ್ತಿದ್ದೇನೆ ಅಂತ ನನಗೆ ಅನಿಸುತ್ತಿತ್ತು. ಊರಿನಲ್ಲಿ ಅಪ್ಪ ಅಮ್ಮ ತುಂಬ ಚೆನ್ನಾಗಿದ್ದಾರೆ. ಮೊದಲಿನ ರೀತಿ ಬಡವರೇನಲ್ಲ, ತುಂಬ ಸ್ಥಿತಿವಂತರಾಗಿದ್ದಾರೆ. ಮನೆ ಶ್ರೀಮಂತಿಕೆಯಿಂದ ಕೂಡಿದೆ. ಇದೆಲ್ಲ ಹೇಗೆ ಬಂತು ಅಂತ ಅಮ್ಮನನ್ನು ಕೇಳಿದಾಗ ಅಮ್ಮ ಮಾತನ್ನು ಬದಲಾಯಿಸಿದಳು. ತುಂಬ ಸುಸ್ತಾಗಿದೆ, ಜರ್ನಿ ಮಾಡಿ ಟ್ರೈನ್ನಲ್ಲಿ ಬಂದಿದ್ದೀರಾ, ಆರಾಮಾಗಿ ಮಲಗಿ ಅಂತ ಎಲ್ಲರಿಗೂ ದೊಡ್ಡ ಲೋಟದಲ್ಲಿ ಹಾಲನ್ನು ಕೊಟ್ಟು, ನಾನು ಕಳಿಸುತ್ತಿರುವ ಸಂಬಳ ಇವರು ಮೇಂಟೈನ್ ಮಾಡುತ್ತಿರುವುದು, ಎಲ್ಲಿಂದ ಇಷ್ಟು ದುಡ್ಡು ಬರುತ್ತಿದೆ, ಇದೇ ಯೋಚನೆಯಲ್ಲಿ ಮಲಗಿದೆ. ಪ್ರಜ್ವಲ್ಗೆ ಮೆಸೇಜ್ ಮಾಡುವುದನ್ನು ಕೂಡ ಮರೆತೆ. ಬೆಳಿಗ್ಗೆ ಇನ್ನೂ ಎದ್ದಿಲ್ಲ, ಆಗಲೇ ತಂಗಿಯಂದಿರು ಬಂದು ಅಕ್ಕ ಬೇಗ ಹೇಳು ಬೇಗ ಹೇಳು ಅಂತ ನನ್ನನ್ನು ನಿದ್ರೆಯಿಂದ ಹೇಳಿಸುತ್ತಿದ್ದಾರೆ. ಎದ್ದಾಗ ಇಂದು ನಿನ್ನ ಎಂಗೇಜ್ಮೆಂಟ್ ಅಂತೆ, ರೆಡಿಯಾಗು ಚೆನ್ನಾಗಿ ಅಂತ ಹೇಳಿದರು. ಎಂಗೇಜ್ಮೆಂಟ್? ಆಗ ಅಮ್ಮ ಬಂದು, ಹೌದು, ನಮ್ಮ ಊರಿನ ಪಟೇಲನ ಮಗ ಸೀರೆ ಒಡವೆಗಳನ್ನು ತಂದುಕೊಟ್ಟರು, ರೆಡಿಯಾಗು ಅಂತ. ಅಮ್ಮನಿಗೆ ಹೇಳಿದೆ, ನಾನು ಬೇರೆ ಹುಡುಗನನ್ನು ಪ್ರೀತಿಸುತ್ತಿದ್ದೇನೆ, ಅವನು ಕೂಡ ನನ್ನ ಕಷ್ಟಕ್ಕೆ ಸಹಾಯ ಮಾಡುತ್ತಾನೆ ಅಂತ ಒಪ್ಪಿದ್ದಾನೆ. ಅವನಿಗಿಂತ ಶ್ರೀಮಂತ ನಮ್ಮ ಊರಿನ ಪಟೇಲನ ಮಗ, ಅವನನ್ನು ಮದುವೆ ಆಗು. ಅಮ್ಮ ಪ್ಲೀಸ್ ಅಮ್ಮ, ನಾನು ಪ್ರೀತಿಸಿದ ಹುಡುಗನನ್ನು ಮದುವೆ ಆಗುತ್ತೇನೆ. ಅಪ್ಪ ಅಮ್ಮ ಇಬ್ಬರೂ ಕೂಡ ಒಪ್ಪಲಿಲ್ಲ. ನೀನು ಮದುವೆ ಆಗಿಲ್ಲವಾದರೆ ನಾವಿಬ್ಬರು ಸತ್ತು ಹೋಗುತ್ತೇವೆ ಅಂತ ಹೆದರಿಸಿದರು. ವಿಧಿ ಇಲ್ಲದೆ ಮದುವೆ ಹುಡುಗಿ ಥರ ರೆಡಿಯಾಗಿ ಹೋದೆ. ಹುಡುಗನನ್ನು ನೋಡಿ ನಾನು ಬೆಚ್ಚಿದೆ. ಹುಡುಗನಿಗೆ ತುಂಬ ವಯಸ್ಸಾಗಿದೆ. ಇವನನ್ನು ಹೇಗೆ ನನ್ನ ಗಂಡ ಮಾಡಿಕೊಳ್ಳಲು ಸಾಧ್ಯವೇ ಇಲ್ಲ. ಪ್ರಜ್ವಲ್ನ ಮುದ್ದು ಮುಖ, ಅವನ ತಂಗಾಳಿಯಂತಹ ಮಾತುಗಳು ನನ್ನ ಕಿವಿಗೆ ಇಂಪನ್ನು ಕೊಡುತ್ತಿದ್ದವು. ಈ ವಯಸ್ಸಾದ ಮುದುಕ ಕೇವಲ ಹಣಕ್ಕಾಗಿ ಇವನನ್ನು ಮದುವೆ ಆಗಲು ಸಾಧ್ಯವೇ ಇಲ್ಲ. ನಾನು ಮತ್ತು ಪ್ರಜ್ವಲ್ ಜೊತೆಗೂಡಿದರೆ ಹೆಚ್ಚು ದುಡ್ಡನ್ನು ಸಂಪಾದನೆ ಮಾಡುತ್ತೇವೆ. ಎಂಗೇಜ್ಮೆಂಟ್ ತಾನೇ ಮಾಡಿಕೊಂಡೆ, ಮದುವೆಯ ಸಮಯಕ್ಕೆ ಏನಾದರೂ ಯೋಚನೆ ಮಾಡಿದರೆ ಆಯಿತು ಅಂತ. ನಾನು ರಿಂಗ್ ಹಾಕಿದೆ, ಅವನು ಕೂಡ ರಿಂಗ್ ಹಾಕಿದ. ಆದರೆ ಈ ಎಂಗೇಜ್ಮೆಂಟ್ ಶಾಶ್ವತವಲ್ಲ ಅಂತ ಮನಸ್ಸಿನಲ್ಲಿ ಅಂದುಕೊಳ್ಳುತ್ತಿದ್ದೆ. ಎಂಗೇಜ್ಮೆಂಟ್ ಕೂಡ ಆಯಿತು. ಹುಡುಗ ತುಂಬ ಖುಷಿಯಿಂದ ಇದ್ದ. ಹುಡುಗ ನನ್ನ ಜೊತೆ ಮಾತನಾಡಬೇಕು ಅಂತ ಹೇಳಿದ. ಆಗ ಅಪ್ಪ ಅಮ್ಮ, ನಿಮ್ಮ ಸ್ವತ್ತು ನೀವು ಏನಾದರೂ ಮಾಡಿಕೊಳ್ಳಿ, ಆಸ್ತಿಗಾಗಿ ಮಗಳನ್ನು ಬೇಕಾದರೆ ಇವರು ಮಾರುತ್ತಾರೆ ಅಂತ ಅಪ್ಪ ಅಮ್ಮ. ಅಲ್ಲಿದ್ದವರೆಲ್ಲ ಹೊರಗಡೆ ಹೋದರು. ನಾವಿಬ್ಬರು ಮಾತನಾಡಲಿ ಅಂತ ಪ್ರೈವೇಟಾಗಿ. ಆಗ ಇನ್ನೂ ಭಯವಾಯಿತು. ನಿನ್ನ ಜೊತೆ ಎಂಗೇಜ್ಮೆಂಟ್ ಆಗಿದ್ದು ನನ್ನ ಅದೃಷ್ಟ. ನಾನು ಕ್ರೂಪಿ, ನೀನು ಎಷ್ಟು ಸುಂದರವಾಗಿದ್ದೀಯಾ. ನೀನು ನಾನು ಹೇಳಿದ ಹಾಗೆ ಕೇಳಬೇಕು, ಕೆಲಸಕ್ಕೆ ಹೋಗಬಾರದು, ಮನೆಯಲ್ಲಿ ಮನೆ ಕೆಲಸ ಮಾಡಿಕೊಂಡು ಇರಬೇಕು. ನಮ್ಮ ಅಮ್ಮ ಬಜಾರಿ, ಅವಳು ಏನು ಬೈದರೂ ಬಯಸಿಕೊಳ್ಳಬೇಕು. ಎಷ್ಟು ಬೇಕಾದರೂ ದುಡ್ಡು ಕೊಡುತ್ತೇನೆ. ನನಗೆ ಕೋಪ ಬಂದಾಗ ನೀನು ಒಡಿಸಿಕೊಳ್ಳಬೇಕು. ನನಗೆ ಎದುರು ಉತ್ತರ ಕೊಡಬಾರದು, ನೀನು ಜೋರಾಗಿ ಮಾತನಾಡಬಾರದು. ಹೀಗೆ ಗಂಟೆಗಟ್ಟಲೆ ನಾನು ನಿನಗೆ ಟಾರ್ಚರ್ ಕೊಡುತ್ತೇನೆ, ಸಾಯುವಷ್ಟು. ಆದರೂ ನೀನು ಸಾಯಬಾರದು ಅಂತ ಹೇಳುತ್ತಿದ್ದಾನೆ. ಇವನನ್ನು ದೇವರ ಹಣೆಗೂ ಮದುವೆ ಆಗಬಾರದು ಅಂತ ಅಂದುಕೊಂಡೆ. ಪ್ರಜ್ವಲ್ಗೆ ಮೆಸೇಜ್ ಮಾಡಿದೆ, ಆದಷ್ಟು ಬೇಗ ಬಾ, ನೆಕ್ಸ್ಟ್ ವೀಕ್ ನನ್ನ ಮದುವೆ ಇದೆ ಅಂತ. ಮೆಸೇಜ್ ನೋಡಿದ ತಕ್ಷಣ ಮಾರನೇ ದಿನವೇ ಅವನು ಬಂದ. ಅವನನ್ನು ನನ್ನ ಗೆಳತಿಯ ಮನೆಯಲ್ಲಿ ಇರಿಸಿದ್ದೆ. ಅವನ ಜೊತೆ ಮಾತನಾಡಬೇಕು ಅಂತ ಅನಿಸಿದಾಗ ಅವಳ ಮನೆಗೆ ಹೋಗುತ್ತಿದ್ದೆ. ಮದುವೆ ಹತ್ತಿರವಾದಂತೆ ಭಯ ಜಾಸ್ತಿ ಆಯಿತು. ಅಪ್ಪ ಅಮ್ಮ ಕೇವಲ ನಾಟಕ ಮಾಡುತ್ತಿದ್ದಾರೆ. ನಾವು ಸತ್ತು ಹೋಗುತ್ತೇವೆ, ನೀನು ಮದುವೆ ಆಗಿಲ್ಲವಾದರೆ ಅಂತ ಗಟ್ಟಿಮುಟ್ಟಾಗಿ ಇದ್ದಾರೆ. ನನ್ನ ಮದುವೆಯಿಂದ ಅವರಿಗೆ ದುಡ್ಡು ಬರುತ್ತದೆ, ಅದಕ್ಕಾಗಿ ಈ ರೀತಿ ಬ್ಲ್ಯಾಕ್ಮೇಲ್ ಮಾಡುತ್ತಿರುವುದು. ಇದರಲ್ಲಿ ನನ್ನ ತಂಗಿಯರು ಅಮಾಯಕವಾಗಿ ಬಲಿಯಾಗಬಾರದು ಅಂತ ಇಂದು ರಾತ್ರಿ ನಾನು ಪ್ರಜ್ವಲ್ ಜೊತೆ ನನ್ನ ತಂಗಿಯರ ಜೊತೆ ಓಡಿ ಹೋದೆ ಬೇರೆ ಊರಿಗೆ. ಪ್ರಜ್ವಲ್ ನಾರ್ತ್ ಇಂಡಿಯನ್ ಆಗಿದ್ದರಿಂದ ಅಲ್ಲಿಯವರೆಗೆ ಹುಡುಕಿಕೊಂಡು ನಮ್ಮ ಊರಿನ ಪಟೇಲ ಬರಲು ಸಾಧ್ಯವೇ ಇಲ್ಲ. ಇಂದು ಟ್ರೈನ್ನಲ್ಲಿ ಕುಳಿತರೆ ಅವರ ಊರಿಗೆ ಹೋಗಲು 3 ದಿನ ಬೇಕು. ಮೊದಲೇ ಟಿಕೆಟನ್ನು ಬುಕ್ ಮಾಡಿದೆವು. ಎಲ್ಲ ಪ್ಲ್ಯಾನ್ನ ಪ್ರಕಾರವೇ ನಡೆಯಿತು.
ಅವರ ಊರಿನಲ್ಲಿ ಅವರ ಅಪ್ಪ ಅಮ್ಮ ಮನೆಯವರೆಲ್ಲ ನನ್ನನ್ನು ಸೊಸೆ ಅಂತ ಒಪ್ಪಿಕೊಂಡರು. ನನ್ನ ತಂಗಿಯಂದಿರನ್ನೂ ಕೂಡ ಅವರ ಮಕ್ಕಳು ಅನ್ನುವ ರೀತಿ ನನಗೂ ಮತ್ತು ಪ್ರಜ್ವಲ್ಗೆ ಮದುವೆ ಮಾಡಿದರು. ನಾವಿಬ್ಬರು ದುಡಿಯುತ್ತಿದ್ದೇವೆ. ನನ್ನ ತಂಗಿಯಂದಿರು ಇಬ್ಬರು ಓದುತ್ತಿದ್ದಾರೆ. ನಮ್ಮ ಸಂಸಾರ ಸಂಪೂರ್ಣವಾಗಿ ಸುಖದಿಂದ ಕೂಡಿದೆ. ನನ್ನ ಅಪ್ಪ ಅಮ್ಮ ಮಕ್ಕಳು ನಮ್ಮನ್ನು ಬಿಟ್ಟು ಹೊರಟು ಹೋದರು ಅಂತ ಊರಿನಲ್ಲಿ ನಾಟಕ ಮಾಡಿದರಂತೆ ಜೋರಾಗಿ ಅಳುತ್ತಾ. ಅದರಿಂದ ಬೇಸತ್ತ ಪಟೇಲ ಅಪ್ಪ ಅಮ್ಮನಿಗೆ ಕೊಟ್ಟಿದ್ದ ದುಡ್ಡನ್ನು ಕೇಳಲಿಲ್ಲವಂತೆ, ಅವರು ಚೆನ್ನಾಗಿದ್ದಾರೆ ಅಂತ. ನನ್ನ ಗೆಳತಿ ಫೋನ್ ಮಾಡಿದ್ದಳು. ಪ್ರಜ್ವಲ್ ನನ್ನನ್ನು ತುಂಬ ಪ್ರೀತಿಯಿಂದ ನೋಡಿಕೊಳ್ಳುತ್ತಾನೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ನನ್ನ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.